70% ರಿಲೇಶನ್‌ಶಿಪ್ ಒಳಗಡೆ ಏನಾಗಿದೆ ಅಂದ್ರೆ ಚೆನ್ನಾಗಿ ಜೊತೆಗೆ ಇರ್ತಾರೆ, ಬಟ್ ಚೆನ್ನಾಗಿರಲ್ಲ. ಲೈಕ್ ಒಬ್ರಿಗೊಬ್ರು ಭಾರ ನಿನ್ ಜೊತೆ ಯಾಕಾದ್ರೂ ಇದಾರಪ್ಪ, ಅಥವಾ ಇವ್ರೊಟ್ಟಿಗೆ ನಾವ್ ಯಾಕಾದ್ರೂ ಇದೀವಪ್ಪ, ಈ ಒಂದು ಭಾರ ಫೀಲ್ ಬರ್ತಾ ಇರ್ತದೆ. ನನಗಿರಕ್ಕೆ ಇಷ್ಟ ಇಲ್ಲ, ಬಟ್ ಏನೋ ಅನಿವಾರ್ಯವಾಗಿ ಬದುಕಬೇಕು ಅನ್ನೋ ಒಂದು ಮೆಂಟಾಲಿಟಿಗೆ ಎಷ್ಟೋ ರಿಲೇಶನ್ಶಿಪ್ ಅಲ್ಲಿ ಸ್ಟಿಲ್ ಈಗಲೂ ಹಂಗೆ ಇದ್ದಾರೆ. ಸೊ ಭಾರ ಅಂದ್ಕೊಳ್ಳುವಂತ ಸಂಬಂಧಗಳೊಟ್ಟಿಗೆ ಹೇಗೆ ಬದುಕಬೇಕು, ನಾವು ಹೇಗಿರಬೇಕು, ಹೇಗೆ ಮೂವ್ ಆನ್ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಇವತ್ತು ಸಿಂಪಲ್ ಆಗಿ ಶಾರ್ಟ್ ಆಗಿ 4 ರಿಂದ 5 ಪಾಯಿಂಟ್ ನಾನು ಶೇರ್ ಮಾಡ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ, ಒಂದು ಕ್ಲಾರಿಟಿ ಪಕ್ಕಾ ಸಿಗುತ್ತೆ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮಷ್ಟಕ್ಕೆ ನೀವು ಬದುಕೋದನ್ನ ಶುರು ಮಾಡಿ. ಇಲ್ಲಿ ನೋಡಿ ಏನಾಗತ್ತೆ, ಈಗ ಎಷ್ಟೋ ನಾವೀಗ ಭಾರ ಅನ್ಕೊಂಡು, ಬೇಜಾರು ಮಾಡ್ಕೊಂಡು, ಒಂಟಿತನ ಮಾಡ್ಕೊಂಡು ಬದುಕ್ತಿದ್ವಲ್ಲ, ಎಕ್ಸ್ಪೆಕ್ಟೇಷನ್ ಅಲ್ಲಿ ಬದುಕ್ತಾ ಇದ್ವಿ, ಸ್ಟಿಲ್ ಎಮೋಷನಲಿ ಬದುಕ್ತಾ ಇದ್ವಿ, ಭ್ರಮೆನಲ್ಲಿ ಬದುಕ್ತಾ ಇದ್ವಿ. ಈಗ ಹೆಂಗ್ ಬದುಕ್ಬೇಕಂದ್ರೆ ಪ್ರಾಕ್ಟಿಕಲ್ ಆಗಿ, ಅವ್ರು ನಿಮಗೆ ಪ್ರೀತಿ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಪಾಡಿಗೆ ನೀವು ಬದುಕೋದನ್ನ ಶುರು ಮಾಡಿ. ಎಕ್ಸ್ಪೆಕ್ಟೇಷನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅವ್ರು ಸಪೋಸ್ ಪ್ರೀತಿ ಕೊಟ್ರೆ ಅದನ್ನ ಒಪ್ಕೊಳ್ಳಿ ಅಂಡ್ ಅದರೊಟ್ಟಿಗೆ ಖುಷಿ ಆಗಿರಿ. ನೀವಾಗೆ ಅವ್ರು ಕೊಡದೆ ಹೋದ್ರು ಎಕ್ಸ್ಪೆಕ್ಟ್ ಮಾಡಿ 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 ಮನಸ್ಸಿಗೆ ತುಂಬಾ ನೋವು ಮಾಡ್ಕೊಂಡು ಕಣ್ಣೀರ್ ಹಾಕ್ತಾ ಕೊರಗ್ತಾ ಕೂತ್ಕೋಬೇಡಿ. ಶಾರ್ಟ್ ಆಗಿ ಹೇಳ್ತಾ ಇದೀನಿ, ನಿಮ್ಮೊಟ್ಟಿಗೆ ನೀವು ಬದುಕೋದನ್ನ ಕಲೀರಿ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಪರ್ಪಸ್ ನ ಹುಡುಕಿ. ಉದ್ದೇಶ, ಲೈಫ್ ನ ಪರ್ಪಸ್ ಜಸ್ಟ್ ನಾಟ್ ಓನ್ಲಿ ಮ್ಯಾರೇಜ್, ಅದ್ರೊಳಗಡೆ ನಿಮ್ಮ ಖುಷಿಗೋಸ್ಕರ ಬದುಕಿ, ಮಕ್ಕಳ ಫ್ಯೂಚರ್ಗೋಸ್ಕರ ಬದುಕಿ. ಓಕೆ, ಅಂಡ್ ಅಲ್ಲೇ ಇದ್ಕೊಂಡು ಅದೇ ಫ್ಯಾಮಿಲಿ ಒಟ್ಟಿಗೆ ಇದ್ಕೊಂಡು ನಿಮ್ಮ ಸಿಚುವೇಶನ್ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ, ಏನ್ ಮಾಡಬಹುದು ನೀವು, ಆ ಒಂದು ಪರ್ಪಸ್ ನ ಹುಡ್ಕೊಳ್ಳಿ. ಏನೋ ಒಂದು ಅಚೀವ್ ಮಾಡಿ ಲೈಫಲ್ಲಿ. ಓಕೆ, ಕೊರಗ್ತಾ ಕೂತ್ಕೊಳ್ಳೋದ್ರ ಅರ್ಥ ಇಲ್ಲ. ನೀವು ಕೊರಗ್ತಾ ಕೂತ್ಕೊಂಡು ಕಣ್ಣೀರಂತ ಕೂತ್ಕೊಂಡ್ರೆ ಐ ಥಿಂಕ್ ಏನ್ ಸಮಯ ವೇಸ್ಟ್ ಆಗತ್ ಬಿಟ್ರೆ ಏನೂ ಆಗಲ್ಲ. ಸೊ ಅದನ್ನೇ ನೀವು ಸ್ವಲ್ಪ ಡಿಫರೆಂಟ್ ಆಗಿ ಥಿಂಕ್ ಮಾಡಿ ನೋಡಿ, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ನೋಡಿ. ನಿಮಗೊಂದು ಪರ್ಪಸ್ ಸಿಗುತ್ತೆ. ಆ ಪರ್ಪಸ್ ಇಟ್ಕೊಂಡು ಹೊರಡಿ. 100% ನೀವು ಅಲ್ಲ ಚೆನ್ನಾಗಿ ಬದುಕಬಹುದು, ಚೆನ್ನಾಗಿ ಬದುಕಿ ತೋರಿಸಬಹುದು. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನಿಮ್ಮ ದಿನನಿತ್ಯ ಸರಿಪಡಿಸ್ಕೊಳ್ಳಿ. ರೂಟೀನ್ ಏನ್ ಫಾಲೋ ಮಾಡ್ತಿದ್ದೀರಾ? ಈಗ ಜೊತೆಗಿರೋ ವ್ಯಕ್ತಿ ನಿಮ್ಗೆ ಪ್ರೀತಿ ಕೊಡ್ತಾ ಇಲ್ಲ, ನಿಮ್ಮ ಭಾವನೆಗಳಿಗೆ ಸ್ಪಂದನೆ ಮಾಡ್ತಿಲ್ಲ, ಕರೆಕ್ಟ್. ಆ ಟೈಮಲ್ಲಿ ಏನ್ ಮಾಡ್ಬೇಕು, ನಿಮ್ಮ ರೂಟೀನ್ಸ್ ಹೇಗೆ, ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತಾ ಇದ್ದೀನಿ, ಅಂಡ್ ಎಷ್ಟು ಗಂಟೆ ಮಲಗ್ತಾ ಇದ್ದೀನಿ, ಮಧ್ಯೆ ಏನೇನು ಕೆಲಸ ಮಾಡ್ತಿದ್ದೀನಿ, ನನ್ನ ಪರ್ಪಸ್ ಮೇಲೆ ಎಷ್ಟು ಕೆಲಸ ಮಾಡ್ತಿದ್ದೀನಿ, ನಾನೇನು ಅಚೀವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ ಅದ್ರ ಮೇಲೆ ಕೆಲಸ ಮಾಡ್ತಿದ್ದೀನ, ಮಕ್ಕಳ ಫ್ಯೂಚರ್ಗೋಸ್ಕರ ಎಷ್ಟು ನಾನು ಸಮಯ ಕೊಡ್ತಾ ಇದ್ದೀನಿ, ಹೇಗೆ ಬದುಕಬೇಕು, ನನ್ನ ಖುಷಿ ಎಷ್ಟಿದೆ, ಅದೆಲ್ಲಾನು ಕೂಡ ಕ್ಯಾಲ್ಕುಲೇಷನ್ ಹಾಕೊಂಡು ಬದುಕಿದ್ರೆ, ಹಿಂಗೆ ಮಾಡಬೇಕು ಅಂತ ನಿಮ್ಮ ಟೈಮ್ ಟೇಬಲ್ ನೀವು ಪಕ್ಕಾ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನೀವು ಖುಷಿಯಾಗಿ ಬದುಕ್ತೀವಿ. ಬಿಕಾಸ್ ಡೈಲಿ ನಮ್ಮ ರೂಟೀನ್ಸ್ ಮೇಲೆ ನಮ್ಮ ಲೈಫ್ ಡಿಪೆಂಡ್ ಆಗಿರುತ್ತೆ. ಕ್ಲಿಯರ್. ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಅವರನ್ನು ಇಗ್ನೋರ್ ಮಾಡಿ. ಯಾವಾಗ ನಿಮ್ಗೆ ಅವರಿಂದ ಡಿಸ್ಟರ್ಬೆನ್ಸ್ ಆಗ್ತಿರುತ್ತೆ ಅವ್ರನ್ನ ಇಗ್ನೋರ್ ಮಾಡಿ. ಯಾವಾಗ ಅವ್ರು ಪ್ರೀತಿ ಕೊಡ್ತಾ ಇರಲ್ಲ, ಜೊತೆಗೆ ಇರಿ, ನಾ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಅವ್ರು ಕೊಟ್ಟಾಗ ಅದನ್ನ ಸ್ವೀಕರಿಸಿ. ಅವ್ರು ಕೊಡದೇ ಇದ್ದಾಗ ಮತ್ತೆ ಮತ್ತೆ ಕೇಳಿ ಜಗಳ ಮಾಡ್ಕೊಂಡು ಪರಿಸ್ಥಿತಿ ಗಂಭೀರ ಮಾಡ್ಕೊಂಡು ಬದುಕಲಿಕ್ಕೆ ಹೋಗ್ಬೇಡಿ. ಇಗ್ನೋರ್ ಮಾಡಿ ಅದನ್ನ. ಓಕೆ. ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಎಕ್ಸ್ಪೆಕ್ಟೇಷನ್ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿ. ಎಲ್ಲೋ ಒಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ, ಎಲ್ಲೋ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ, ಎಲ್ಲೋ ಒಂದ್ ಕಡೆ ಪ್ರೀತಿ ಕೊಟ್ಬಿಡ್ತಾರೆ, ಎಲ್ಲೋ ಭಾವನೆ ಸ್ಪಂದನೆ, ಅವ್ರಿಗೆ ಯಾವುದು ಮಾಡೋದನ್ನು ಅದನ್ನ ಯಾವ್ದನ್ನ ಎಕ್ಸ್ಪೆಕ್ಟ್ ಮಾಡಬೇಡಿ. ಎಷ್ಟೋ ರಿಲೇಶನ್ಶಿಪ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡೋದ್ರಿಂದಾನೇ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗಿರುತ್ತೆ. ಹಂಗಂದ್ರೆ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು ಅಂತಲ್ಲ, ವ್ಯಕ್ತಿ ನೇಚರ್ ನೋಡಿದ ಮೇಲೂ ಕೂಡ ಮತ್ತೆ ಎಕ್ಸ್ಪೆಕ್ಟೇಷನ್ ಮಾಡ್ತೀರ ಅಂತ ಹೇಳಿದ್ರೆ ಆರಾಮಾಗುತ್ತೆ. ರೈಟ್. ನೆಕ್ಸ್ಟ್ ಪಾಯಿಂಟ್ ಏನು, ನೆಮ್ಮದಿ ಮತ್ತೆ ಸಂತೋಷ ನಿಮ್ಮಲ್ಲೇ ಹುಡುಕಿ. ಎಷ್ಟೋ ಜನ ಅನ್ಕೋತಾರೆ ನೆಮ್ಮದಿ ಇಲ್ಲ ನಮ್ಗೆ. ನೆಮ್ಮದಿ ಯಾರು ಎಲ್ಲ ಅಂಗಡಿನಲ್ಲಿ ಸಿಗಲ್ಲ, ಅಂಡ್ ಎಲ್ಲೋ ಹೋಗಿದ್ರು ಬರಲ್ಲ. ನೀವು ಅದು ಇರೋದನ್ನ ಫೀಲ್ ಮಾಡ್ಕೋಬೇಕು. ನನ್ನ ಪಾಲಿಗೆ ಇದು ಬಂದಿದೆ, ಇದು ಪಂಚಾಮೃತ ಅನ್ಕೊಂಡು ಬದುಕಬೇಕು, ಅದನ್ನ ಒಪ್ಪಿಸ್ಕೊಬೇಕು. ಎಷ್ಟೋ ಜನಗಳಿಗೆ ಇದು ಇಲ್ಲ ಆಕ್ಚುಲಿ ಲೈಫ್. ಓಕೆ. ಅಂಡ್ ಫೈನಲಿ ಏನಂತ ಹೇಳಿದ್ರೆ, ಶಾರ್ಟ್ ಪೀರಿಯಡ್, ವೆರಿ ಶಾರ್ಟ್ ಪೀರಿಯಡ್ ಲೈಫ್ ಇದು. ಬಟ್ ಏನಿದೆಯೋ ಅದನ್ನ ಖುಷಿಯಾಗಿ ಎಕ್ಸೆಪ್ಟ್ ಮಾಡ್ಕೊಳ್ಳೋ ಮೆಂಟಾಲಿಟಿ ಇದ್ದಾಗ ನೆಮ್ಮದಿನೂ ಸಿಗುತ್ತೆ, ಸಂತೋಷನೂ ಸಿಗುತ್ತೆ. ಇಷ್ಟು ಮಾಡಿ. ಓಕೆ. ಯಾವ ಸಂಬಂಧದಲ್ಲಿ ನಿಮಗೆ ಭಾರ ಅನ್ನಿಸ್ತಾ ಇರುತ್ತೆ ಅವರೊಟ್ಟಿಗೆ ಬದುಕಬೇಕಂದ್ರೆ ಇದನ್ನು ಫಾಲೋ ಮಾಡಿ. ಏನ್ ಅನ್ನಿಸ್ತು ಕಮೆಂಟ್ ಸೆಕ್ಷನ್ಗೆ ಹೋಗಿ ಕಮೆಂಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ನಮಸ್ತೆ.